ನಮಸ್ತೆ ಬಿಸ್ನೆಸ್ ಓನರ್ಸ್. ನನ್ನ ಹೆಸರು ಶಿವರಾಜ್. ಬ್ರಿಡ್ಜಿಂಗ್ ಬರ್ಡ್ ಅನ್ನೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿಯ ಫೌಂಡರ್. ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಬಿಸ್ನೆಸ್ ಓನರ್ಸ್ಗಳಿಗಾಗಿ, ಹಾಗೂ ಯಾವೆಲ್ಲ ಬಿಸ್ನೆಸ್ ಓನರ್ಸ್ಗಳು ತಮ್ಮ ವ್ಯಾಪಾರಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಸ್ಬೇಕು, ಬ್ರ್ಯಾಂಡಿಂಗ್ ಮಾಡಿಸ್ಬೇಕು, ಆನ್ಲೈನ್ ಮಾರ್ಕೆಟಿಂಗ್ನ ಮೂಲಕ ಕಸ್ಟಮರ್ಸ್ನ ಗಳಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ದಾರೆ, ಅವರಿಗೋಸ್ಕರ ಮಾಡ್ತಾ ಇರುವಂಥದ್ದು ಇನ್ಫಾರ್ಮೇಟಿವ್ ವಿಡಿಯೋನ ಎಂಡ್ ತನಕ ನೋಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ಮುಂದೆ ಬರುವಂತಹ ಡಿಜಿಟಲ್ ಮಾರ್ಕೆಟಿಂಗ್ ಕಾಂಟೆಂಟ್ನ ಮಿಸ್ ಮಾಡ್ಕೋಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕೂಡ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಸೊ ತಮ್ನೇಲಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂಥದ್ದು ಪೋಸ್ಟಿಂಗ್ ಇಸ್ ನಾಟ್ ದ ಡಿಜಿಟಲ್ ಮಾರ್ಕೆಟಿಂಗ್. ಪೋಸ್ಟಿಂಗ್ ಅಂದರೆ ಏನು? ನೀವೆಲ್ಲ ಇವಾಗಲೇ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇರುತ್ತೆ, ವ್ಯಾಪಾರ ಮಾಡ್ತಾ ಇರ್ತೀರಾ, ಸರ್ವಿಸ್ ಇರುತ್ತೆ, ಸರ್ವಿಸ್ನ ಚೆನ್ನಾಗಿ ಕೊಡ್ತಾ ಇರ್ತೀರಾ. ಬಟ್ ಆ ಸರ್ವಿಸ್ ರಿಲೇಟೆಡ್ ಒಂದು ಪೋಸ್ಟರ್ಸ್ನ ಕ್ರಿಯೇಟ್ ಮಾಡ್ತೀರಾ, ಫೋಟೋ ಇರುತ್ತೆ ಅಥವಾ ಒಂದು ವಿಡಿಯೋ ಇರುತ್ತೆ. ಸೊ ಅದನ್ನೇನು ಮಾಡ್ತೀರಾ, ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ಆಗಿರ್ಬೋದು, ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತಾ ಇರ್ತೀರಾ, ವಿಚ್ ಇಸ್ ವೆಲ್ ಆ್ಯಂಡ್ ಗುಡ್. ರೀಲ್ಸ್ ಹಾಕ್ತೀರಾ, ಫೋಟೋಸ್ ಹಾಕ್ತೀರಾ, ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ, ವೆಲ್ ಆ್ಯಂಡ್ ಗುಡ್. ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಅಪ್ಲೋಡ್ ಮಾಡ್ಕೊತೀರಾ, ವೆಲ್ ಆ್ಯಂಡ್ ಗುಡ್. ಬಟ್ ಏನು ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ? ಈ ಅಪ್ಲೋಡಿಂಗಿಂದ ನಿಮಗೆ ಕಸ್ಟಮರ್ ಸಿಗ್ತಾರಾ ಅನ್ನುವಂಥದ್ದು ಇವತ್ತಿನ ಕಾನ್ಸೆಪ್ಟ್. ನೀವು ಏನು ನಿಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಲ್ಲಿ ನಿಮ್ಮ ಪ್ರಾಡಕ್ಟ್ ರಿಲೇಟೆಡ್ ಪೋಸ್ಟರ್ ಮಾಡಿ ಅಪ್ಲೋಡ್ ಮಾಡ್ತೀರಲ್ವಾ, ದಟ್ ಈಸ್ ಜಸ್ಟ್ 1% ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ಆ್ಯಂಡ್ ನೀವು ಮಾಡಿರೋ ಅಪ್ಲೋಡ್ಸ್ಗಳನ್ನು ನೋಡುವಂಥವರು ಕೇವಲ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾರಿದ್ದಾರೋ, ಅಥವಾ ನಿಮ್ಮ ಪೇಜ್ನ ಯಾರು ಫಾಲೋ ಮಾಡಿದಾರೋ, ಸಬ್ಸ್ಕ್ರೈಬ್ ಮಾಡಿದಾರೋ, ಲೈಕ್ ಮಾಡಿದಾರೋ, ಅಥವಾ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿದ್ದಾರೋ, ನಿಮ್ಮ ಮೊಬೈಲ್ ಫೋನಲ್ಲಿ ಕಾಂಟ್ಯಾಕ್ಟ್ ಲಿಸ್ಟಲ್ಲಿದ್ದಾರೋ, ಅವ್ರು ಮಾತ್ರ ಅದನ್ನು ನೋಡುವಂಥದ್ದು. ಆ್ಯಂಡ್ ಅದರಿಂದ ನಿಮಗೆ ಎಷ್ಟು ಕನ್ವರ್ಷನ್ಸ್ ಬರುತ್ತೆ, ಕ್ಲೈಂಟ್ಸ್ ಬರ್ತಾರೆ, ಕಸ್ಟಮರ್ಸ್ ಬರ್ತಾರೆ, ಹೊಸದಾಗಿ ಲೀಡ್ ಜನ್ರೇಷನ್ ಆಗತ್ತೆ ಅನ್ನುವಂಥದ್ದು ನಿಮಗೆ ಇವಾಗಲೇ ಗೊತ್ತಿದೆ, ನಾನು ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಟ್ ಡಿಜಿಟಲ್ ಮಾರ್ಕೆಟಿಂಗ್ನ ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು, ನಾವು ಮಾಡಿರೋ ಕಾಂಟೆಂಟು ವೈರಲ್ ಆಗಬೇಕು, ರೀಚ್ ಆಗಬೇಕು, ಆ್ಯಂಡ್ ಹೊಸ ಕಸ್ಟಮರ್ಸ್ ಬರಬೇಕು ಅನ್ನುವಂಥದ್ದು. ಸೊ ಎರಡು ಇಂಪಾರ್ಟೆಂಟ್ ವೇ ಆಫ್ ಮಾರ್ಕೆಟಿಂಗ್ನ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಹೇಳ್ಬಿಡ್ತೀನಿ ನಾನು. ದೇರ್ ಆರ್ 2 ways ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ನನ್ನ ಸೆಷನ್ನ ಅಟೆಂಡ್ ಮಾಡಿರೋರಿಗೆ ಇವಾಗಲೇ ಗೊತ್ತಿರುತ್ತೆ. ಒಂದು ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್. ಎರಡನೇದು ಇನ್ಆರ್ಗ್ಯಾನಿಕ್ ಮಾರ್ಕೆಟಿಂಗ್. ಆರ್ಗ್ಯಾನಿಕ್ ಮಾರ್ಕೆಟಿಂಗ್ ಒಂದು, ಇನ್ಆರ್ಗ್ಯಾನಿಕ್ ಮಾರ್ಕೆಟಿಂಗ್ ಒಂದು. ಏನು ಆರ್ಗ್ಯಾನಿಕ್ ಮಾರ್ಕೆಟಿಂಗ್ ಅಂದರೆ, ಇವಾಗ ಎಷ್ಟೋ ಜನ ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಲ್ಲಿ ಪೋಸ್ಟರ್ಸ್ನ ಅಪ್ಲೋಡ್ ಮಾಡುವಂಥದ್ದು, ಫೋಟೋಸ್ ಅಪ್ಲೋಡ್ ಮಾಡುವಂಥದ್ದು, ರೀಲ್ಸ್ನ ಅಪ್ಲೋಡ್ ಮಾಡುವಂಥದ್ದು ಏನು ಮಾಡ್ತಿದಾರಲ್ವಾ, ಕಾಂಟೆಂಟ್ನ ಜಸ್ಟ್ ನಮ್ಮ ಅಕೌಂಟ್ಗಳಲ್ಲಿ ಅಪ್ಲೋಡ್ ಮಾಡುವಂಥದ್ದು, ಅದು ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್. ಅಂದರೆ ಯಾವುದೇ ಹಣವನ್ನು ಸ್ಪೆಂಡ್ ಮಾಡದೆ, ದುಡ್ಡನ್ನು ಇನ್ವೆಸ್ಟ್ ಮಾಡದೆ, ಬರೀ ಕಾಂಟೆಂಟ್ನ ಮೂಲಕ ಆ್ಯಂಡ್ ಟೈಮ್ನ ಇನ್ವೆಸ್ಟ್ ಮಾಡಿ ಮಾಡುವಂತಹ ಮಾರ್ಕೆಟಿಂಗ್ ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್. ಇದರಲ್ಲಿ ಯಾವುದೇ ಹಣ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಎರಡನೇದು ಇನ್ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್. ಇನ್ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗಲ್ಲಿ ನೀವು ಕಾಂಟೆಂಟ್ ಆ್ಯಂಡ್ ಟೈಮ್ನ ಜೊತೆಗೆ ಹಣವನ್ನು ಇನ್ವೆಸ್ಟ್ ಮಾಡಿ ಮಾಡುವಂತಹ ಮಾರ್ಕೆಟಿಂಗ್ಗೆ ಇನ್ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್. ಸೊ ಕಾಂಟೆಂಟ್ ಅಂದರೆ ಏನು? ಅದು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ನಿಮ್ಮ ರೀಲ್ಸ್ ಆಗಿರ್ಬೋದು, ಎನಿಥಿಂಗ್, ಶಾರ್ಟ್ ವಿಡಿಯೋ, ಜಿಪ್ ಫೈಲ್ಸ್ ಆಗಿರ್ಬೋದು, ಎನಿಥಿಂಗ್, ಅಥವಾ ಒಂದು ರೀಡೇಬಲ್ ಕಾಂಟೆಂಟ್ ಆಗಿರ್ಬೋದು, ಆಡಿಯೋ ಕಾಂಟೆಂಟ್ ಆಗಿರ್ಬೋದು, ಯಾವುದೇ ಕಾಂಟೆಂಟ್ಗಳನ್ನು ನಿಮ್ಮ ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡಿ ಅದಕ್ಕೆ ಹಣವನ್ನು ಇನ್ವೆಸ್ಟ್ ಮಾಡಿ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅದು ಇನ್ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್. ಹಣವನ್ನು ಇನ್ವೆಸ್ಟ್ ಮಾಡದೆ ಅದನ್ನು ಮಾರ್ಕೆಟಿಂಗ್ ಮಾಡಿದ್ರೆ ದಟ್ ಇಸ್ ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್. ಸೊ ಇವಾಗ ಕ್ವೆಶನ್ ಬಂದ್ಬಿಟ್ಟು, ಯಾವುದು ತುಂಬ ಯೂಸ್ಫುಲ್ ಅಥವಾ ಯಾವುದು ತುಂಬ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುತ್ತೆ? ಸೊ ನನ್ನ ಲೆಕ್ಕದಲ್ಲಿ ಎರಡೂ ಕೂಡ ಹೆಲ್ಪ್ ಆಗುವಂಥದ್ದು. ಬಟ್ ನಿಮಗೆ ತುಂಬ ಕ್ವಿಕ್ ಆಗಿ ರೆಸ್ಪಾನ್ಸ್ ಬೇಕು, ತುಂಬ ವೇಗವಾಗಿ ರೆಸ್ಪಾನ್ಸ್ ಬೇಕು, ನಿಮಗೆ ವೇಗವಾಗಿ ಕಸ್ಟಮರ್ ಜನರೇಟ್ ಆಗಬೇಕು ಅಂತ ಇದ್ದರೆ ನಾವು ಇನ್ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್ನ ಯೂಸ್ ಮಾಡ್ಕೋಬೇಕು. ಅಂದರೆ ಎಲ್ಲಿ ನಾವು ದುಡ್ಡನ್ನು ಇನ್ವೆಸ್ಟ್ ಮಾಡಿ ಮಾರ್ಕೆಟಿಂಗ್ ಮಾಡುವಂಥದ್ದು, ದಟ್ ಈಸ್ ಇನ್ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್. ಸೊ ಹಾಗಾದರೆ ಆರ್ಗ್ಯಾನಿಕ್ ವೇ ವರ್ಕ್ ಆಗಲ್ವಾ? ಖಂಡಿತವಾಗ್ಲೂ ಆರ್ಗ್ಯಾನಿಕ್ ವೇ ವರ್ಕ್ ಆಗುತ್ತೆ. ಯಾವಾಗ ಅಂದರೆ, ನೀವು ಹಾಕಿರೋ ಯಾವುದಾದ್ರು ಒಂದು ಫೋಟೋ, ವಿಡಿಯೋಸ್ ಅದು ತುಂಬ ವೈರಲ್ ಆದಾಗ ಮಾತ್ರ, ಜಾಸ್ತಿ ಜನ ನಿಮ್ಮ ಕಾಂಟೆಂಟ್ನ ನೋಡಿದಾಗ ಮಾತ್ರ ನಿಮಗೆ ಅದು ವರ್ಕ್ ಆಗುವಂಥದ್ದು. ನಿಮ್ಮ ಹತ್ರ ಫಾಲೋವರ್ಸ್ ಕಮ್ಮಿ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ, ಲೈಕ್ ಮಾಡಿರೋ ಕಮ್ಮಿ ಇದ್ದಾರೆ, ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ತುಂಬ ಕಮ್ಮಿ ಜನ ಇದ್ದಾರೆ ಅನ್ನಂಗಿದ್ರೆ ಅದು ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ, ಟೈಮ್ ತೊಗೊಳುತ್ತೆ, ತುಂಬ ಸ್ಲೋ ಪ್ರೋಗ್ರೆಸ್ ಆ್ಯಂಡ್ ಕನ್ಸಿಸ್ಟೆಂಟ್ ಪ್ರೋಗ್ರೆಸ್. ಸೊ ನೀವು ಇವಾಗಲೇ ನೋಡಿರ್ತೀರ, ಏನು ಅಂದರೆ, ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಏನೋ ಸ್ಕ್ರೋಲ್ ಮಾಡ್ತಾ ಇರ್ತೀರಾ, ಏನೋ ರೀಲ್ಸ್ ನೋಡ್ತಾ ಇರ್ತೀರಾ, ಏನೋ ಕಾಂಟೆಂಟ್ ನೋಡ್ತಾ ಇರ್ತೀರಾ, ವಿಡಿಯೋ ನೋಡ್ತಾ ಇರ್ತಾರೆ, ನಿಮಗೆ ಸ್ಪಾನ್ಸರ್ಡ್ ಅಂತ ಅಡ್ವರ್ಟೈಸ್ಮೆಂಟ್ ಕಾಣಿಸುತ್ತೆ ಅಲ್ವಾ? ಯಾವುದೋ ಒಂದು
ನಮಗೆ ಇಂಟ್ರೆಸ್ಟ್, ನಮ್ಮ ಲೆವೆಲ್ ಆಫ್ ಇಂಟ್ರೆಸ್ಟಿಂಗ್ ಅಲ್ಲಿ ಇರ್ಬೋದು, ಇರ್ದೇನೆ ಇರ್ಬೋದು. ಸೊ ಆ ಕ್ಯಾಟಗರಿಯಲ್ಲಿ ಒಂದು ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಕಾಣಿಸಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ನಮಗೆ ಇಂಟ್ರೆಸ್ಟ್ ಇದ್ರೆ ನಾವು ಕ್ಲಿಕ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಮಗೆ ಇಂಟ್ರೆಸ್ಟ್ ಇದ್ರೆ ಪ್ರಾಡಕ್ಟ್ ನ ಬೈ ಮಾಡ್ತೀವಿ. ಸೊ ಇವಾಗ ನೀವು ನಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಿರುವಂತದ್ದು ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಗಳ ಮೂಲಕನೇ. ಫೇಸ್ಬುಕ್ ಅಲ್ಲಿ ಏನೋ ಸ್ಕ್ರೋಲ್ ಮಾಡ್ತಾ ಇರ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ನೋಡ್ತಾ ಇರ್ತೀರಾ, ಸಡನ್ ಆಗಿ ನಮ್ದೊಂದು ಪೋಸ್ಟರ್ ಅಥವಾ ವಿಡಿಯೋ ಕಾಣಿಸ್ಕೊಂತು, ಕ್ಲಿಕ್ ಮಾಡಿದ್ರಿ, ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಬೇಕು ಅಂತ ಫಾರ್ಮ್ ನ ಫಿಲ್ ಮಾಡಿದ್ರಿ, ಅಂಡ್ ವಿ ಹ್ಯಾವ್ ಗಾಟ್ ಕನೆಕ್ಟೆಡ್ ಅಲ್ವಾ. ದ ಸೇಮ್ ವೇ ನಿಮ್ಮ ಪ್ರಾಡಕ್ಟ್ ಅನ್ನು ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ ಅವರನ್ನ ಅರ್ಥ ಮಾಡಿಕೊಂಡು ಒಂದು ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ನ ರನ್ ಮಾಡಬಹುದು ಅಲ್ವಾ. ಇದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕಥೆ ಆಯ್ತು. ಇನ್ನು ಗೂಗಲ್ ಅಂತ ಬಂದಾಗ, ಟೇಕ್ ಎನ್ ಎಕ್ಸಾಂಪಲ್, ಯಾರೋ ಗೂಗಲ್ಗೆ ಹೋಗ್ಬಿಟ್ಟು ಇವಾಗ ನನಗೆ ಇಫ್ ಐ ಆಮ್ ಸರ್ಚಿಂಗ್ ಫಾರ್ ಅ ಕೇಕ್ ಶಾಪ್, ನಾನು ಗೂಗಲ್ ಅಲ್ಲಿ ಕೇಕ್ ಶಾಪ್ಸ್ ಇನ್ ಬೆಂಗಳೂರು ಅಥವಾ ಕೇಕ್ ಶಾಪ್ಸ್ ಇನ್ JP ನಗರ್ ಅಂತ ಕೊಟ್ಟಾಗ ಟಾಪ್ ಲಿಸ್ಟ್ ಅಲ್ಲಿ ಕೆಲವೊಂದು ಪ್ರೊಫೈಲ್ಸ್ ಓಪನ್ ಆಗುತ್ತೆ. ನನ್ನ ಮೇಲ್ಗಡೆ ಯಾರು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನನಗೆ ಎಲ್ಲಿ ಬೇಕು ಅಲ್ಲಿ ಆರ್ಡರ್ ಹಾಕ್ತೇನೆ ಅವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು. ಸೊ ಇದು ಅನದರ್ ಲೆವೆಲ್ ಆಫ್ ಮಾರ್ಕೆಟಿಂಗ್ ಅಲ್ವಾ. ಸೊ ಇದರಲ್ಲೂ ಕೂಡ ಕೆಲವೊಂದ್ ಕಡೆ ಯಾರದು ಸ್ಪಾನ್ಸರ್ಡ್ ಮೇಲ್ಗಡೆ ಇರುತ್ತಲ್ಲೋ ಅವರು ಗೂಗಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನ ರನ್ ಮಾಡಿರ್ತಾರೆ. ಸೊ ದಟ್ ಯಾರೇ ಕೇಕ್ ಶಾಪ್ಸ್ ನ ಈ ಏರಿಯಾದಲ್ಲಿ ಸರ್ಚ್ ಮಾಡಿದ್ರು ಅವರಿಗೆ ನಮ್ಮ ಕೇಕ್ ಶಾಪ್ ಕಾಣಿಸ್ಬೇಕು ಅನ್ನೋ ಒಂದು ಏನೋ ರೂಲ್ ಮೇಲೆ ಅವರು ಅಡ್ವರ್ಟೈಸ್ಮೆಂಟ್ ರನ್ ಮಾಡಿರ್ತಾರೆ. ಸೊ ನಿಮ್ಮ ಬಿಸ್ನೆಸ್ಗೂ ನಾವು ಮಾಡ್ಬೇಕಂತ ಇರೋದು ಇದನ್ನೇ. ಸೊ ನಿಮ್ಮ ಇಂಡಸ್ಟ್ರಿ, ನಿಮ್ಮ ಸೆಕ್ಟರ್ಸ್ ನ ಅರ್ಥ ಮಾಡ್ಕೊಂಡು ನಿಮ್ಮ ಏರಿಯಾದಲ್ಲಿ ಯಾರೇ ನಿಮ್ಮ ಪ್ರಾಡಕ್ಟ್ ನ ಸರ್ಚ್ ಮಾಡಿದ್ರು ನೀವು ಟಾಪ್ ಲಿಸ್ಟ್ ಅಲ್ಲಿ ನಿಂತುಕೊಳ್ಳೋ ತರ, ಅಂಡ್ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ತರ, ಕಾಲ್ ಮಾಡುವಂಥದ್ದು, ವೆಬ್ಸೈಟಿಗೆ ಬರುವಂಥದ್ದು, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡುವಂಥದ್ದು, ಈ ಎಲ್ಲ ಲಿಸ್ಟ್ ನ ಹಾಕಿ ಆಪ್ಷನ್ ನ ಕೊಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ರನ್ ಮಾಡಿರ್ತೀವಿ. ಇದು ಡಿಜಿಟಲ್ ಮಾರ್ಕೆಟಿಂಗ್ಗೆ ಇರುವಂತಹ ಒಂದು ಪವರ್, ತಾಕತ್ತು ಅಂತ ಹೇಳ್ಬೋದು. ಅಂಡ್ ಈ ಒಂದು ಪ್ರಾಸೆಸ್ ಮಾರ್ಕೆಟಿಂಗ್ ನ ನೀವು ಅಡಾಪ್ಟ್ ಮಾಡ್ಕೊಂಡಾಗ ನಿಮಗೆ ಜಾಸ್ತಿ ಕಸ್ಟಮರ್ ಜನರೇಟ್ ಆಗುವಂಥದ್ದು. ಅಂಡ್ ಈ ಇನ್ಆರ್ಗ್ಯಾನಿಕ್ ವೇ ಅಲ್ಲಿ ನೀವು ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ನಿಮಗೆ ಆರ್ಗ್ಯಾನಿಕ್ ಅಂತಾನೆ ಸ್ಟಾರ್ಟ್ ಮಾಡ್ಬೇಕು ಫಸ್ಟ್ ಅಲ್ವಾ. ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಡಿಜಿಟಲ್ ಸೆಟಪ್ ಆಗಬೇಕು, ಗೂಗಲ್ ಅಲ್ಲಿ ವೆರಿಫೈಡ್ ಪ್ರೊಫೆಷನಲ್ ಅಕೌಂಟ್ ಬರಬೇಕು, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪ್ರೊಫೆಷನಲ್ ಅಕೌಂಟ್ ಪೇಜ್ ಬರಬೇಕು, ನಿಮ್ಮ ಬಿಸ್ನೆಸ್ ನೇಮ್ ಅಲ್ಲಿ ಬರಬೇಕು, ಅದು ಆಕ್ಟಿವ್ ಆಗಿರಬೇಕು, ಆಪ್ಟಿಮೈಸ್ಡ್ ಆಗಿರಬೇಕು, ಅಲ್ಲಿ ಪ್ರಾಪರ್ ಕಾಲ್ ಟು ಆಕ್ಷನ್ ಸೆಟ್ ಆಗಿರಬೇಕು. ಸೊ ನಿಮಗೇನಾದ್ರೂ ನಿಮ್ಮ ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಸ್ಬೇಕು, ಪ್ರೊಫೈಲ್ ಕ್ರಿಯೇಷನ್ ಆಗಬೇಕು, ಇನ್ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್ ಮಾಡಿಬಿಟ್ಟು ಕಸ್ಟಮರ್ಸ್ ನ ಜಾಸ್ತಿ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇದ್ರೆ ನಮಗೆ ಕಾಲ್ ಮಾಡ್ಬೋದು. ಆಲ್ರೆಡಿ ನಾನು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿರ್ತೀನಿ, ನಮ್ಮ ಟೀಮ್ ಅವ್ರು ಕಾಲ್ ಮಾಡಿರ್ತಾರೆ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿ, ಇಲ್ಲಾಂದ್ರೆ ನಮ್ಮ ವೆಬಿನಾರ್ಗೆ ಜಾಯ್ನ್ ಆಗಿ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ನಂಬರ್ ಹಾಕಿ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ. ಎನಿ ವಿಚ್ ವೇ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ಟೈಮ್.